ಹಲೋ ವೀಕ್ಷಕರೇ, ಉಮರ್ ಖಾಲಿದ್ರಿಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ. 14 ದಿನಗಳ ಮಧ್ಯಂತರ ಜಾಮೀನು ಇದು. ದಿಲ್ಲಿಯಿಂದ ಬಂದ ಸುದ್ದಿಯೊಂದಿಗೆ ನಾನು ರಫವಂಚಿ. ಈಗ ಸಹೋದರಿಯ ಮದುವೆಯಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ 20,000 ರೂಪಾಯಿ ವೈಯಕ್ತಿಕ ಬಾಂಡ್ ಮತ್ತು 2 ಜಾಮೀನಿನ ಮೇಲೆ ಕರ್ಕರ್ಡೋಮಾ ಕೋರ್ಟು ಉಮರ್ ಖಾಲಿದ್ರಿಗೆ ಜಾಮೀನು ಮಂಜೂರು ಮಾಡಿದೆ. ದಿಲ್ಲಿ ಗಲಭೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ಆಕ್ಟಿವಿಸ್ಟ್ ಮತ್ತು JNU ಪೂರ್ವ ವಿದ್ಯಾರ್ಥಿ ಉಮರ್ ಖಾಲಿದ್ರಿಗೆ ಕೋರ್ಟು ಮಧ್ಯಂತರ ಜಾಮೀನು ನೀಡಿತು. ಸಹೋದರಿಯ ಮದುವೆಯಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಈ ಜಾಮೀನು ನೀಡಲಾಗಿದೆ. ಡಿಸೆಂಬರ್ 14ರಿಂದ 29ರವರೆಗೆ ಮಧ್ಯಂತರ ಜಾಮೀನು ಅವಧಿ ಇದೆ. ಕೋರ್ಟಿನಿಂದ ಜಾಮೀನು ಕೇಳುವಾಗ ಡಿಸೆಂಬರ್ 27ಕ್ಕೆ ಸಹೋದರಿಯ ಮದುವೆ ಇದೆ ಎಂದು ಉಮರ್ ಖಾಲಿದ್ ಮನವಿ ಮಾಡಿದ್ರು. ಅದರಂತೆ ಸಹೋದರಿಯ ಮದುವೆಯಲ್ಲಿ ಭಾಗಿಯಾಗಲು ಕೋರ್ಟ್ ಅನುಮತಿ ನೀಡಿದೆ. ಜಾಮೀನಿನ ಮೂಲಕ ಈಗ ನಿಶ್ಚಿಂತವಾಗಿ ಸಹೋದರಿಯ ಮದುವೆ ಸಮಾರಂಭದಲ್ಲಿ ಅವರು ಪಾಲ್ಗೊಳ್ಳಬಹುದು. ಇದೇ ಉಮರ್ ಖಾಲಿದ್ರ ಇನ್ನೊಂದು ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಪ್ರಕ್ರಿಯೆಯಲ್ಲಿದೆ. ಅದರ ತೀರ್ಪು ಇನ್ನೂ ಪ್ರಕಟವಾಗಿಲ್ಲ. ಈ ಅರ್ಜಿಯನ್ನು ದಿಲ್ಲಿ ಪೊಲೀಸರು ಸುಪ್ರೀಂ ಕೋರ್ಟ್ನಲ್ಲಿ ವಿರೋಧಿಸುತ್ತಿದ್ದಾರೆ. ಆದರೆ ಈ ಸಲ ಸುಪ್ರೀಂ ಕೋರ್ಟಿನಿಂದಲೂ ಉಮರ್ ಖಾಲಿದ್ ಜಾಮೀನು ಪಡೆಯುತ್ತಾರೆ ಎಂದು ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇದೇ ರೀತಿ ಶಾರ್ಜಿಲ್ ಇಮಾಮ್, ಗುಲ್ಫಿಸ್ ಫಾತಿಮಾ ಇವರು ಕೂಡ ಜಾಮೀನು ಪಡೆಯಬಹುದು. ಸುಮಾರು 5.5 ವರ್ಷಗಳಿಂದ ಉಮರ್ ಖಾಲಿದ್ ಜೈಲಿನೊಳಗೆ ಇದ್ದಾರೆ. 2020 ಸೆಪ್ಟೆಂಬರ್ನಲ್ಲಿ ದಿಲ್ಲಿ ಪೊಲೀಸರು ಉಮರ್ ಖಾಲಿದ್ರನ್ನು ಬಂಧಿಸಿದ್ರು. ಕ್ರಿಮಿನಲ್ ಸಂಚು, ಗಲಭೆ, ಕಾನೂನು ವಿರುದ್ಧವಾಗಿ ಗುಂಪುಗೂಡಿದ್ದು UAPA ಸೆಕ್ಷನ್ ಅಡಿಯಲ್ಲಿ ಅವರನ್ನು ಪೊಲೀಸರು ಬಂಧಿಸಿದ್ದು. ಕರ್ಕರ್ಡೋಮಾ ಕೋರ್ಟ್ ಈ ಮಧ್ಯಂತರ ಜಾಮೀನಿನಲ್ಲಿ ಡಿಸೆಂಬರ್ 29ಕ್ಕೆ ಸಂಜೆಯ ಒಳಗೆ ಉಮರ್ ಖಾಲಿದ್ ಜೈಲು ಸೂಪರಿಂಟೆಂಡೆಂಟ್ ಮುಂದೆ ಹಾಜರಾಗಬೇಕು. ಆನಂತರ ಇದಕ್ಕೆ ಸಂಬಂಧಿಸಿದ ವರದಿಯನ್ನು ಸಲ್ಲಿಸಬೇಕಾಗಿದೆ. ಇದು ಕೋರ್ಟ್ ಆದೇಶ. ಅಂತೂ ಮಧ್ಯಂತರವಾದರೂ ಉಮರ್ ಖಾಲಿದ್ರಿಗೆ ಜಾಮೀನು ಸಿಕ್ಕಿದೆ. ವೀಕ್ಷಕರೇ, ಇವತ್ತಿನ ಸುದ್ದಿ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಮ್ಮ ಮುಂದೆ ಬರುತ್ತೇನೆ. ನಾನು ರಫವಂಚಿ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೈ ಹಿಂದ್.